ದಸರಾ ಉದ್ಘಾಟನೆ ಬಳಿಕ ಬಾನು ಮುಸ್ತಾಕ್ ಹೇಳಿಕೆ. ನನ್ನ ಅಭಿಪ್ರಾಯ ಮಾತಲ್ಲಿ ಹೇಳುವುದು ಏನಿಲ್ಲ, ಇದರಲ್ಲಿ ಹೇಳುವುದು ಏನಿಲ್ಲ. ನನ್ನ ನಡವಳಿಕೆಯಲ್ಲೇ ಎಲ್ಲ ಇದೆ. ನಿಮ್ಮೆಲ್ಲರ ಬಳಿ ಸಾಕಷ್ಟು ಪ್ರಶ್ನೆ ಇದೆ, ಎಲ್ಲದಕ್ಕೂ ನಾನು ಉತ್ತರವನ್ನ ಕೊಡ್ತೀನಿ. ನಾನು ನನ್ನ ಧರ್ಮವನ್ನ ಪಾಲನೆ ಮಾಡ್ತೀನಿ, ಅದು ನನ್ನ ವೈಯಕ್ತಿಕವಾದುದು. ಅದರಲ್ಲಿ ಯಾವತ್ತೂ ಕೂಡ ನಾನು ಹೊಸಲು ದಾಟಿ ಹೊರಬಂದಿಲ್ಲ. ಬೇರೆ ಧರ್ಮಗಳ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ. ಹಳೆ ಭಾಷಣ ವೈರಲ್ ಬಗ್ಗೆ ಸ್ಪಷ್ಟನೆ ನೀಡಿದ ಬಾನು ಮುಸ್ತಾಕ್. ನನ್ನ ಪೂರ್ತಿ ಮಾತನ್ನ ಕೇಳದೆ ನೀವು ಯಾವ ನಿರ್ಧಾರವನ್ನ ಮಾಡಬೇಡಿ, ಒಂದು ಚಿಕ್ಕ ತುಣುಕನ್ನ ಕೇಳಿ ಏನು ನಿರ್ಧಾರ ಮಾಡಬೇಡಿ ಅಂತ ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಸೈಡ್ ಬರಿ ಸರ್ ದಯವಿಟ್ಟು ಪ್ಲೀಸ್ ದಾರಿ ಬಿಡಿ ಮೇಡಮ್, ಇವತ್ತು ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳ ಚರ್ಚೆಗಳ ಉದ್ಘಾಟನೆ ಮಾಡಿದಿರಿ. ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಮಾತಲ್ಲಿ ಏನು ಹೇಳಬೇಕು ರೀ, ನನ್ನ ನಡವಳಿಕೆನೇ ಇದೆಯಲ್ಲ, ನಿಮ್ಮೆಲ್ಲರ ಎದುರಿಗೆ, ನಿಮ್ಮ ಕ್ಯಾಮ್ರಾ ಕಣ್ಣಿನ ಎದುರಿಗೆ ನನ್ನ ನಡವಳಿಕೆನೇ ಇದೆಯಲ್ಲ, ಅಷ್ಟೇ ಸಾಕಲ್ವಾ? ಮತ್ತೆ ನಾನು ಏನು ಹೇಳಲಿ ಇದ್ರ ಬಗ್ಗೆ? ನಾನು ಮತ್ತೆ ನಿಮ್ಮೆಲ್ಲರನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಒಂದ್ಸರಿ ಮೀಟ್ ಮಾಡ್ತೀನಿ. ನಿಮಗೆಲ್ಲ ಅಪಾರ ಪ್ರಶ್ನೆಗಳಿವೆ, ಅದಕ್ಕೆಲ್ಲ ನಾನು ಫೇಸ್ ಮಾಡಬೇಕು. ಫೇಸ್ ಇನ್ ದ ಸೆನ್ಸ್ ಅವುಗಳ ಬಗ್ಗೆ ಮಾತಾಡಬೇಕು. ನಾನು ಮಾತಾಡೋಣ, ಲೆಟ್ ಅಸ್ ಸ್ಪೀಕ್. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಕೊನೆಯಲ್ಲೂ ಕೂಡ ಒಂದು ಸಂದೇಶವನ್ನ ಕೊಟ್ರಿ, ಒಂದಷ್ಟು ಸಂದೇಶವನ್ನ ಕೊನೆಯಲ್ಲೂ ಕೂಡ ಕೊಟ್ರಿ. ತಾವು ಮತ್ತೆ ಈ ರೀತಿ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನ ಕೊಟ್ರಿ. ನಾಳೆ ಅದ್ರ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಪ್ರಕಟಣೆ ಬರುತ್ತೆ ಅಂತಲೂ ಕೂಡ ಹೇಳಿದ್ರಿ. ಆ ವಿಚಾರ ಬಗ್ಗೆ ಹೇಳೋದು ಇಲ್ಲ, ಆ ವಿಚಾರದ ಬಗ್ಗೆ ನಾನು ಏನು ಹೇಳುವಂಥದ್ದು, ಇದು ನೋಡಿ, ನಾನು ಹೇಳಿದ್ದೀನಿ, ನಾನು ನನ್ನ ಧರ್ಮವನ್ನು ನಾನು ಪಾಲಿಸ್ತೀನಿ. ಅದು ಬಹಳ ವೈಯಕ್ತಿಕವಾದಂಥದ್ದು, ಅದು ಯಾವತ್ತೂ ಹೊಸಲು ದಾಟಿಲ್ಲ. ಅದನ್ನು ನಾನು ನಮಾಜ್ ಮಾಡ್ತೀನೋ, ರೋಜಾ ಮಾಡ್ತೀನೋ, ನನ್ನದು ಮತ್ತು ಭಗವಂತನ ಒಂದು ತಾಧ್ಯಾತ್ಮತೆ ಇದೆಯೋ, ನನ್ನ ಏಕಾಂತಿಯಾಗಿ ಪ್ರಾರ್ಥನೆ ಇದೆಯೋ, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅದನ್ನು ಯಾವತ್ತೂ ಕೂಡ ನಾನು ಹೊಸಲು ದಾಟಿಲ್ಲ. ಆದರೆ ನನಗೆ ಬೇರೆ ಮತಗಳ ಬಗ್ಗೆ, ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ. ಎಲ್ಲ ಒಂದು ಮೆಸೇಜ್ ಹೋಗ್ತು ಅಂತ ಅನ್ಸುತ್ತೆ. ಒಂದಷ್ಟು ಚರ್ಚೆಗಳಿದ್ವು, ಮಾತುಗಳು ಆಡ್ತಾನೆ ಇರ್ತಾರೆ, ಬಟ್ ನೀವು ನಿಮ್ಮ ಮಾತುಗಳಲ್ಲಿ ಕೃತಿ ಮೂಲಕವೇ ಹೇಳಿದಿರಿ. ಹೌದು, ಇಲ್ಲ ನಾನು ಹೇಳ್ತೀನಿ ನೋಡಿ, ನೀವು ನನ್ನ ಮಾತುಗಳನ್ನ ನನ್ನ ವಿಡಿಯೋವನ್ನ ನೋಡಿ ನೀವುಗಳು ಅರ್ಥ ಮಾಡ್ಕೊಳ್ಳಿ. ಬರೀ ಒಂದು ತುಣುಕು ನೋಡಿ ದಯಮಾಡಿ ತಿರ್ಚಬೇಡಿ, ಅಷ್ಟೇ ನನ್ನ ರಿಕ್ವೆಸ್ಟ್.